ಅಸ್ಮದ್ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಅಶ್ವಮಂದಿರ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ಒಂದು ವಾಹಿನಿಯಲ್ಲಿ ನಾವು ನಿತ್ಯವೂ ಕೂಡ ಧಾರ್ಮಿಕ ವಿಚಾರಗಳು, ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನವೂ ಕೂಡ ತುಂಬ ವಿಶೇಷವಾಗಿರುವಂಥ ಮಾಹಿತಿ ನಿಮ್ಮೊಟ್ಟಿಗೆ ನಾವು ಹಂಚ್ಕೊಳ್ತಾ ಇದ್ದೀವಿ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನಾ ವಿಧವಾದ ಕಷ್ಟಗಳು, ನಾನಾ ವಿಧವಾದ ತೊಂದರೆಗಳು, ತೊಡಕುಗಳು, ಆತಂಕಗಳು ಇದ್ದಿದ್ದೆ ಮನುಷ್ಯನಿಗೆ. ಎಷ್ಟೆಲ್ಲ ಪೂಜೆಗಳು ಮಾಡಿಸಿರ್ತೀರ, ಏನೆಲ್ಲ ತೊಂದರೆಗಳಿಗೆ ಪರಿಹಾರಗಳನ್ನು ಮಾಡಿಸ್ಕೊಂಡ್ರೂ ಕೂಡ ಗುರುಗಳೇ ನಮಗೆ ಆಗ್ತಾ ಇಲ್ಲ, ಏನೋ ತೊಂದರೆ, ದೃಷ್ಟಿದೋಷ, ಪ್ರಬಲವಾದ ದೃಷ್ಟಿದೋಷ ಇದೆ ನಿಮಗೆ ಅಂತ ಏನಾದರೂ ನಿಮ್ಮಲ್ಲಿ ಅನಿಸಿಕೆ ಇದ್ದಂದರೆ ಒಂದು ಸರಳ ಪರಿಹಾರವನ್ನು ನಿಮಗೆ ಇದನ್ನು ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ನೋಡಿ, ಯಾರಿಗೆ ಶತ್ರುಬಾಧೆ, ಸಾಮಾನ್ಯವಾಗಿ ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು ಮತ್ತು ನೀಚ ಶತ್ರು ಅಂತ. ಈ ಶತ್ರುಗಳು ತುಂಬ ವಿಶೇಷ. ನೋಡಿ, ನಮ್ಮ ಜೊತೆನೇ ಇರ್ತಾರೆ, ಹಿತಶತ್ರುಗಳು ಅಂತ ಹೇಳ್ತೀವಿ, ಅಕ್ಕಪಕ್ಕದಲ್ಲಿ ಇರ್ತಾರೆ. ನಾವೇನು ಕೂಡ ಮಾಡಲಿಕ್ಕಾಗಲ್ಲ, ಗೊತ್ತಿರುತ್ತೆ ಅವರಿಂದ ಏನೋ ನಮಗೆ ತೊಂದರೆ ಆಗ್ತಾ ಇದೆ ಅಂತ. ಆದರೂ ನಾವು ಅವ್ರಿಗೆ ಒಂದು ಡೈರೆಕ್ಟಾಗಿ ಏನು ಕೂಡ ನಾವು ಹೇಳಲಿಕ್ಕೆ ಕೆಲವ್ರಿಗೆ ಮಾತು ಕೂಡ ಆಡ್ಲಿಕ್ಕೆ ಆಗ್ತಾ ಇರಲ್ಲ. ನೋಡಿ, ಆ ರೀತಿ ಒಂದು ಸಮಸ್ಯೆಗೆ ನಾವು ಸಿಗಾಕೊಂಡ್ಬಿಟ್ಟಿರ್ತೀರ. ಅಥವಾ ಈ ಗುಪ್ತ ಶತ್ರುಬಾಧೆ ಅಂತ ಹೇಳುತ್ತೆ. ಏನೋ ತೊಂದರೆ ಯಾರೋ ಮಾಡ್ತಾ ಇರ್ತಾರೆ. ಕೆಲವರು ನೋಡಿ, ಯಾವುದೋ ಒಂದು ಮದುವೆ ಕಾರ್ಯಕ್ರಮ, ಶುಭ ಕಾರ್ಯ ಮನೇಲಿ ಆಗಬೇಕು, ಏನಾದರೂ ಒಂದು ತೊಂದರೆ, ಯಾರೋ ಬಂದು ಏನೋ ಹೇಳ್ಬಿಡ್ತಾರೆ. ಇವರೆಲ್ಲ ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ ನಾವು. ಅಥವಾ ಏನಾದರೂ ಒಂದು ಸಮಸ್ಯೆ, ನಿಮ್ಮ ವ್ಯಾಪಾರ ಉದ್ಯೋಗ ಚೆನ್ನಾಗಿ ಆಗ್ತಾ ಇರುತ್ತೆ, ಯಾರೋ ಒಬ್ಬ ಏನೋ ತೊಂದರೆ ಮಾಡ್ತಿರ್ತಾರೆ, ಅದು ಯಾರಂತ ನಿಮಗೆ ಗೊತ್ತಿರಲ್ಲ. ಈ ರೀತಿಯ ಸಮಸ್ಯೆಗಳನ್ನು ನೀವೇನಾದರೂ ಕುಟುಂಬದ ನಿಮಿತ್ತನೋ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ, ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡ್ಕೊಂಡ್ಬಿಟ್ಟಿರ್ತೀರ, ಒಂದು ವ್ಯಾಪಾರ ಸ್ಥಳಗಳಲ್ಲಿ ತೊಂದರೆಗಳಾಗ್ತಾ ಇದ್ದು, ಅಥವಾ ನಿಮ್ಮ ಮನೆಗಳಿಗೆ ತೊಂದರೆ ಆಗ್ತಾ ಇತ್ತು ಅಂತಂದರೆ ಒಂದು ಸರಳ ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೃಷ್ಟಿದೋಷ ಮತ್ತು ಈ ಗುಪ್ತ ಶತ್ರು ಬಾಧೆ ನಿವಾರಣೆ ನಿಮಗೆ ಆಗಬೇಕು ಅಂತಂದರೆ, ಈಗ ಸಾಮಾನ್ಯವಾಗಿ ಮನೆಗಳ ಮುಂದೆ ದೃಷ್ಟಿ ಗಣಪತಿ ಇಟ್ಕೊಂಡಿರ್ತೀರ, ಅಥವಾ ದೃಷ್ಟಿಗೆ ಸಂಬಂಧಪಟ್ಟಂತಹ ಅಲ್ಲಿ ಯಂತ್ರ ಮಂತ್ರಗಳನ್ನು ನೀವು ಮನೆಗೆ ಕಟ್ಕೊಂಡಿರ್ತೀರಿ. ಇದೆಲ್ಲ ಕೂಡ ಆಗಿದೆ. ಆದರೂ ಗುರುಗಳೇ ತೊಂದರೆ ಆಗ್ತಾ ಇದೆ, ಎಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ದೃಷ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಇಟ್ಟಿದ್ರೂ ಕೂಡ ನಿಮಗೆ ತೊಂದರೆ ಆಗ್ತಾಯಿದ್ರೆ, ನೋಡಿ, ಈ ಕೆಲವೊಂದು ಮಾಹಿತಿಗಳು ಯಾರು ಕೂಡ ನಿಮಗೆ ತಿಳಿಸ್ಕೊಡಲ್ಲ. ಅಂಥ ಒಂದು ವಿಶೇಷವಾಗಿರುವಂತಹ ವಿಚಾರ ನಾವು ಈ ಅಶ್ವಮಂದಿರ ವಾಹಿನಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನಮಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಈ ಪರಂಗಿ ಹಣ್ಣಿನ ಮರವನ್ನು ನಾವು ನೋಡಿರ್ತೀವಿ. ನೋಡಿ, ಎಲ್ಲ ಕಡೆ ಸಿಗುತ್ತೆ ಈ ಪರಂಗಿ ಹಣ್ಣಿನ ಮರವನ್ನು. ಆ ಮರದಲ್ಲಿ ಒಂದು ತುಂಬ ವಿಶೇಷವಾಗಿ ಬಲಿಷ್ಠವಾಗಿರುವಂಥದ್ದು, ಪಕ್ವವಾಗಿರುವಂತಹ ಒಂದು ಹಣ್ಣನ್ನು ತೆಗೆದುಕೊಂಡು ಬರಬೇಕು. ಸರಳವಾಗಿರುವಂಥ ಪರಿಹಾರ. ನೋಡಿ, ಗೊತ್ತಿಲ್ಲದಿರುವಂಥ ಶತ್ರು, ನಾವು ಹೇಳಿದ್ವಿ, ನಾವು ಏನೋ ಈ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳ ಕಾಟ, ದೃಷ್ಟಿದೋಷ ನಿವಾರಣೆಗೆ ಮಾಡಬೇಕಾಗಿರುವಂಥದ್ದು. ಆದರೆ ಅದಕ್ಕೆ ನಿಯಮಬದ್ಧವಾಗಿ ಮಾಡಬೇಕು. ನೋಡಿ, ಈ ಪರಂಗಿ ಹಣ್ಣಿನ ಮರಕ್ಕೆ ಶಾಸ್ತ್ರೋಕ್ತವಾಗಿ, ವಿಧಿಯುಕ್ತವಾಗಿ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಪೂಜೆ ಮಾಡಿದ ನಂತರ ಪಕ್ವವಾಗಿರೋ ಒಂದು ಹಣ್ಣನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಮನೆಯಲ್ಲಿ, ದೇವರ ಮನೆಯಲ್ಲಿ ಮತ್ತೆ ಆ ಒಂದು ಪರಂಗಿ ಹಣ್ಣಿಗೆ ಮತ್ತೆ ಒಂದು ಚತುರೋಪಚಾರ ಪೂಜೆ, ಗಂಧ, ಪುಷ್ಪ, ಧೂಪ, ದೀಪ, ಅರಿಶಿನ, ಕುಂಕುಮ ಇಡುವಂಥದ್ದು, ಅಥವಾ ಅದ್ರ ಧೂಪ ದೀಪಗಳಿಂದ ಪೂಜಾರಿಗಳಿಂದ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ ಕೇಳ್ಬೋದು, ಗುರುಗಳೇ ಯಾವ ಮಂತ್ರ ಹೇಳಬೇಕು ಅಂತ. ನೋಡಿ, ಮಂತ್ರಗಳ ಅವಶ್ಯಕತೆ ಇಲ್ಲ. ಕೆಲವೊಂದು ತಂತ್ರಗಳು ಬೇರೆ, ಮಂತ್ರಗಳು ಬೇರೆ. ಇಲ್ಲಿ ತಂತ್ರ ಮುಖ್ಯ. ಇಲ್ಲಿ ಏನು ಪ್ರಧಾನವಾಗಿ ನಿಮ್ಮ ಕುಲ ದೇವತೆ ಯಾರಾದರೂ ಆಗ್ಬೋದು. ನೋಡಿ, ಎಲ್ಲ ಮನೆಯಲ್ಲೂ ಕೂಡ ನಿಮ್ಮನಿಗೆ ಒಂದು ದೇವತೆಗಳಂತ ಇರ್ತಾರೆ. ಆ ದೇವತೆಯನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇವತೆ ಹೆಸರನ್ನು ಹೇಳಿ, ಆ ದೇವತೆಗೆ ಇರುವಂತಹ ಕೆಲವೊಂದು ಮಂತ್ರಗಳು ನಿಮಗೇನಾದರೂ ಗೊತ್ತಿದ್ದರೆ ಆ ಮಂತ್ರವನ್ನು ಹೇಳ್ಕೊಳ್ಳಿ. ಈಗ ಕುಲದೇವತೆಗಳು ಗೊತ್ತಿಲ್ಲ ಗುರುಗಳೇ ನಮಗೆ, ನಿಮ್ಮ ಗ್ರಾಮ ದೇವತೆ, ಯಾವುದೋ ಒಂದು ಗ್ರಾಮದಲ್ಲಿ ಈ ಕರುಮಾರಿಯಮ್ಮನೋ ಅಥವಾ ಯಾವುದಾದ್ರೂ ಆಗ್ಬೋದು, ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಈ ಬನಶಂಕರಿ ದೇವಿನೋ, ಚಾಮುಂಡೇಶ್ವರಿನೋ, ಶಕ್ತಿ ದೇವತೆಗಳು ಯಾವುದಾದ್ರೂ ಆಗಿರಲಿ, ಆ ದೇವರ ಹೆಸರನ್ನು ಹೇಳಿ ನಿಯಮಬದ್ಧವಾಗಿ ಒಂದು ಪೂಜೆಯನ್ನು ಮಾಡಿ ಆ ಹಣ್ಣನ್ನು ಭಾಗವಾಗಿ ಮಾಡಬೇಕು. ಅಂದರೆ ಹಣ್ಣನ್ನು ಅದನ್ನು ನೀವು ಒಂದು ಕೊಯ್ಯುವಂತಹ ಒಂದು ಕೆಲಸವನ್ನು ಮಾಡಿಕೊಳ್ಬೇಕು. ಅದನ್ನು ತದನಂತರ ಏನು ಮಾಡಬೇಕು, ಆ ಪರಂಗಿ ಹಣ್ಣಿನೊಳಗಿರುವ ಬೀಜಗಳನ್ನು ಒಂದೂ ಬಿಡದೆ ನೀವು ಎತ್ಕೊಳ್ಬೇಕಾಗುತ್ತೆ. ಶೇಷ ಉಳಿಸಬಾರ್ದು ಅದರಲ್ಲಿ. ನೋಡಿ, ತಿಳ್ಕೊಳ್ಬೇಕು, ಗಮನವಿಟ್ಟು ಇದನ್ನು ನಾವು ಯಾವಾಗ ನಾವು ಶಾಸ್ತ್ರೀಯ ತಂತ್ರಗಳನ್ನು ಮಾಡ್ಕೊಳ್ತೀವಿ, ನಮಗೆ ಬೇಗನೆ ಫಲ ಸಿಗುವಂಥದ್ದಾಗುತ್ತೆ.
ಆ ಪರಂಗಿ ಹಣ್ಣಿನ ಬೀಜಗಳನ್ನು ನೀವು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲವನ್ನು ಕೂಡ ಪೂರ್ಣ ಶೇಷ ಇಲ್ದಿರ ತೆಗೆದುಕೊಂಡು ಅದಕ್ಕೆ ಮತ್ತೆ ಪುನಃ ಪೂಜೆಯನ್ನು ಮಾಡಬೇಕು. ಆ ಬೀಜಗಳಿಗೆ ಅರಿಶಿಣ ಕುಂಕುಮಾದಿಗಳನ್ನಿಟ್ಟು ಧೂಪ ದೀಪಗಳಿಂದ ಒಂದು ಪೂಜಾದಿಗಳನ್ನು ಮಾಡಿ ತದನಂತರ ನೀವೇನು ಮಾಡಬೇಕಾಗಿರುವಂಥ ವಿಚಾರ ನೋಡಿ, ತುಂಬ ವಿಶೇಷವಾಗಿರುವಂಥದ್ದು. ಈ ಬೀಜಗಳನ್ನು ನಿಮ್ಮ ಹೊಲ ಗದ್ದೆ ನೋಡಿ, ಇದು ಮನೆಗಷ್ಟೇ ಅಲ್ಲ, ಕೆಲವರು ನೋಡಿ ಈಗ ಎಲ್ಲೋ ಹೊಲ ಗದ್ದೆಗಳು ಚೆನ್ನಾಗಿ ಆಗ್ತಾ ಇಲ್ಲ, ಗುರುಗಳೇ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ, ಏನು ನಮಗೆ ಈ ಹೊಲ ಗದ್ದೆಗಳಿಂದ ಅನುಕೂಲಗಳಾಗ್ತಾ ಇಲ್ಲ, ತುಂಬ ಲಾಸ್ ಆಗ್ತಾ ಇದೆ, ತುಂಬ ನಷ್ಟ ಆಗ್ತಾ ಇದೆ, ನಿಮಗೆ ಬೆಳೆ ಚೆನ್ನಾಗಿ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಹೊಲ ಗದ್ದೆಗಳಿಗೆ ಇದನ್ನು ನೀವು ಅಲ್ಲೋಗಿ ಅದನ್ನು ನೀವು ಚೆಲ್ಲುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಮನೆಯ ವಿಚಾರಕ್ಕೆ ಬಂದಾಗ ಮನೆಯ ಸುತ್ತಲೂ ಕೂಡ ಈ ಬೀಜಾದಿಗಳನ್ನು ಹಾಕ್ಕೊಳ್ಳುವಂಥದ್ದು ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಹಾಕುವಂಥದ್ದು ಮಾಡಿಕೊಂಡಾಗ ಏನಾಗುತ್ತೆ, ದೃಷ್ಟಿಗೆ ಸಂಬಂಧಪಟ್ಟದ್ದು. ಇನ್ನು ಕೆಲವರು ಕೇಳ್ತಾರೆ, ಗುರುಗಳೇ ವಾಹನ ವಿಚಾರ ತುಂಬ ವಿಶೇಷವಾಗಿರುತ್ತೆ ನೋಡಿ. ನಿಮ್ಮ ವಾಹನಗಳು ನೋಡಿ, ಯಾರೋ ಈಗ ನೀವು ಕೆಲಸ ಮಾಡ್ತಾ ಇರ್ತೀರ, ಒಂದು ವಾಹನಗಳು ಓಡಿಸುವಂಥದ್ದು, ಟ್ರಾವೆಲ್ಸ್ ನಡೆಸ್ತಾ ಇರ್ತೀರ, ನಿಮ್ಮ ವಾಹನಗಳಿಗೆ ಯಾವುದೇ ರೀತಿಯ ದೃಷ್ಟಿ ತಗಲಬಾರ್ದು, ಶತ್ರುಕಾಟ ಇರಬಾರ್ದು ಅಂತಂದ್ರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ, ಆ ವಾಹನ ಸುತ್ತ ಈ ಒಂದು ಬೀಜಗಳನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ದೃಷ್ಟಿ ದೋಷಗಳಿಂದ ಕೂಡ ನೀವು ಮುಕ್ತಿಯನ್ನು ಪಡ್ಕೊಳ್ತೀರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.